ನಮಸ್ತೆ ವೀಕ್ಷಕರೇ, ದೇವನಹಳ್ಳಿ ಪಟ್ಟಣದ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಆಷಾಢ ಮಾಸದ ವಿಶೇಷ ಪೂಜೆ ಮತ್ತು ಅಲಂಕಾರಗಳ ಸಂಭ್ರಮ. ಸರ್ವಶಕ್ತ್ಯಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಆಷಾಢ ಮಾಸದ ಶುಕ್ರವಾರಗಳಂದು ವಿಶೇಷ ಅಲಂಕಾರ, ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಸಂಚಾಲಕರಾದ ಗಂಗಾಧರಪ್ಪ ತಿಳಿಸಿದರು. ಈ ಸಂದರ್ಭದಲ್ಲಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಎನ್. ಮುನಿರಾಜು, ಎಂಪಿಸಿಎಸ್ ಅಧ್ಯಕ್ಷ ಕೃಷ್ಣಪ್ಪ, ಮಾಜಿ ಪುರಸಭಾ ಸದಸ್ಯ ಜಯರಾಮ್, ಬಸ್ ಮಾಲೀಕ ರಾಜು, ದೊಡ್ಡಚೀಮನಹಳ್ಳಿ ದೇವರಾಜು, ಶ್ರೀರಾಮಯ್ಯ, ಅರ್ಚಕರಾದ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. ದೇವತೆಗಳ ಚಾಮುಂಡೇಶ್ವರಿ ಇರ್ಬೋದು ಅಥವಾ ಹೊರನಾಡು ಇರ್ಬೋದು, ಈ ಥರ ದೇವತೆಗಳು ಎಲ್ಲಿ ಇದ್ದಾವೆ ಅಲ್ಲೆಲ್ಲ ಭಾಳ ವಿಜೃಂಭಣೆಯಿಂದ ಆಷಾಢ ಮಾಸದಲ್ಲಿ, ಆಷಾಢ ಶುಕ್ರವಾರದಲ್ಲಿ ಭಾಳ ವಿಶೇಷ. ಎಲ್ಲ ಕಡೆನೂ ಅತಿ ವಿಜೃಂಭಣೆಯಿಂದ ಆನಂದವಾಗಿ ಪೂಜೆಗಳು ಎಲ್ಲ ನಡೀತವೆ. ಏನಪ್ಪ ವಿಶೇಷ ಅಂದರೆ, ಆವಾಗ ಅಮ್ಮನವರಿಗೆ ಭಾಳ ವಿಶೇಷವಾದ ಒಂದು ಶಕ್ತಿ ಇರುತ್ತೆ ಆಷಾಢ ಮಾಸದಲ್ಲಿ. ಹಾಗಾಗಿ ಭಕ್ತರು ಯಾರೇ ಬಂದರೂ ಸಹ ಅವರ ಕೋರಿಕೆಗಳನ್ನು ಈಡೇರಿಸ್ತಾ ಇರುತ್ತೆ ತಾಯಿ. ಆ ಒಂದು ದೃಷ್ಟಿ ಒಳಗಡೆ ಎಲ್ಲ ದೇವತೆಗಳ ದೇವಸ್ಥಾನಕ್ಕೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಭಾಳಷ್ಟು ಸಾವಿರಾರು ಜನ ಸೇರ್ತಾರೆ. ನಮ್ಮ ಚೌಡೇಶ್ವರಿ ದೇವಸ್ಥಾನದಲ್ಲಿ ಕೂಡ ಇದು 14ನೇ ವರ್ಷ ಆಷಾಢ ಮಾಸ. ಭಾಳ ಆನಂದವಾಗಿ, ಭಾಳ ವಿಜೃಂಭಣೆಯಿಂದ ಈ ಸಾರಿ ಕಾರ್ಯಕ್ರಮಗಳನ್ನು ಎಲ್ಲ ಸೇವಾಕರ್ತರೇ, ಎಲ್ಲ ದೇವಸ್ಥಾನದಿಂದ ಸೇವಾಕರ್ತರೇ ಎಲ್ಲ ಮಾಡ್ತಾ ಇದ್ದಾರೆ ಪ್ರತಿ ವರ್ಷದಂತೆ. ಇವತ್ತಿನ ದಿನ ಭಾಳ ವಿಶೇಷ ಅಂದರೆ, ಅಮ್ಮನವರು ಆಷಾಢ ಯಾವಾಗ ಅಮಾವಾಸ್ಯೆ ಬರುತ್ತೆ ಆವಾಗ ಚೌಡೇಶ್ವರಿ ದೇವಿ ಹುಟ್ಟಿದ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಇವತ್ತು ಅದಕ್ಕೋಸ್ಕರ ಅಮ್ಮನವ್ರಿಗೆ ಅರಿಶಿನ ಕುಂಕುಮ ಇವತ್ತು ಮಾಡಿದ್ದೀವಿ. ಈ ಫಸ್ಟು ಅಲಂಕಾರ ನೀವು ಗೊತ್ತಿದ್ದಂಗೆ ವೀಳ್ಯದೆಲೆ, ಇದುವರೆಗೂ ಕೂಡ ವೀಳ್ಯದೆಲೆ ಆಗಿಲ್ಲ. ಆ ಥರ ಒಂದು ವೀಳ್ಯದೆಲೆ ಅಲಂಕಾರ ಈ ಸಾರಿ ಫಸ್ಟ್ ಪ್ರಪ್ರಥಮವಾಗಿ ವೀಳ್ಯದೆಲೆ ಅಲಂಕಾರ. ಎರಡನೇ ದಿನ ಲಡ್ಡು, ಅದು ಒಂಥರ ಭಾಳ ವಿಶೇಷ. ನೀವು ಯಾವತ್ತೂ ಕೂಡ ನಮ್ಮನವ್ರ ದೇವಸ್ಥಾನದಲ್ಲಿ ಲಡ್ಡು ಅಲಂಕಾರ ಆಗಿಲ್ಲ. ಅದರಲ್ಲಿ ಯಾವ ಥರ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ನಮ್ಮ ಅರ್ಚಕರು ಕೂಡ ಎಲ್ಲ ಇದು ಮಾಡ್ತಾ ಇದ್ದಾರೆ, ಸೇವಾಕರ್ತರು ಎಲ್ಲ ಸೇರಿಕೊಂಡು ಯಾವ ಥರ ಮಾಡಬೇಕು ಅಂತೇಳಿ ಮಾಡ್ತಾರೆ. ಲಡ್ಡು ಅಲಂಕಾರ ತುಂಬ ಚೆನ್ನಾಗಿರುತ್ತೆ. ಮೂರನೇ ದಿವಸ ಬಳೆ, ಆ ಬಳೆ ಕೂಡ ಅಮ್ಮನವ್ರಿಗೆ ಒಂದು ಸಾರಿ ಮಾಡಿದ್ವಿ, ಅದು ಆವಾಗ. ಈ ಸಾರಿ ಭಾಳ ವಿಶೇಷವಾಗಿ ಬಳೆಯಲ್ಲೇ ತೋಮಾಲೆ ಆ ಥರ ಎಲ್ಲ ಮಾಡಿ ಒಂದು ಆನಂದವಾಗಿರ್ತಕ್ಕಂಥ ಅಲಂಕಾರ ಮಾಡಬೇಕು ಅಂತೇಳಿ ನಮ್ಮ ಸ್ವಾಮಿಗಳು ಅಂದ್ಕೊಂಡಿದ್ದಾರೆ. ಕೊನೆಯ ದಿನ ವಿಶೇಷವಾಗಿ ಹಣ್ಣುಗಳಿಂದ ಅಲಂಕಾರ, ಹಣ್ಣುಗಳಲ್ಲಿ ಮಾಡಿದ್ವಿ. ಈ ಸಾರಿ ಅದರಲ್ಲಿ ಬೇರೆ ಥರ ಹಣ್ಣು ಮತ್ತು ಹೂವು ಎಲ್ಲ ಸೇರಿಕೊಂಡು ಮಾಡಬೇಕು ಅಂತೇಳಿ ಒಂದು ಇದು ಮಾಡಿದ್ದಾರೆ. ಅಂದರೆ ಒಂದಲ್ಲ ಒಂದು ಎಲ್ಲ ಚೆನ್ನಾಗಿರುತ್ತೆ. ಮತ್ತು ನಮ್ಮಲ್ಲಿ ಪ್ರತಿ ಶುಕ್ರವಾರನೂ ಕೂಡ ಈಗ ಸಂಜೆ 5:30ಯಿಂದ 6:00ವರೆಗೆ SAY ಅಶ್ವತ್ಥಪ್ಪ ಗುರೂಜಿ ಅವರ ತಂಡದವರಿಂದ ಭಜನೆ ನಡೆಯುತ್ತೆ. ಆ ಭಜನೆ ನಡೆಯುತ್ತೆ, ಲಲಿತಾ ಸಹಸ್ರನಾಮ ಆಗುತ್ತೆ. ಮತ್ತು ಇದು ಕುಂಕುಮಾರ್ಚನೆ ಸುಮಾರು ವರ್ಷಗಳಿಂದ ಮಾಡಿದ್ದು, 4-5 ವರ್ಷ ಕಿತ್ತೋಗಿತ್ತು. ಅಮ್ಮನವ್ರಿಗೆ ಲಕ್ಷ್ಮೀ ವಿಗ್ರಹ, ಆಮೇಲೆ ಲಕ್ಷ್ಮೀ ವಿಗ್ರಹವನ್ನು ಎಲ್ಲ ಹೆಣ್ಣು ಮಕ್ಕಳೇ ಸ್ವತಃ ಅವರು ಕುಂಕುಮಾರ್ಚನೆ ಮಾಡಿ ಅವ್ರ ಮನೆಗೆ ತಗೊಂಡೋಗೋದು. ಕೊನೆ ದಿವಸ 4 ವಾರ ಪೂಜೆ ಮಾಡಿಕೊಂಡು ಮನೆಗೆ ತಗೊಂಡೋಗುವಂಥದ್ದು ಲಕ್ಷ್ಮೀ ವಿಗ್ರಹವನ್ನು. ಯಾರು ಲಕ್ಷ್ಮೀ ವಿಗ್ರಹ ಮನೇಲಿದ್ದರೆ ತರ್ಬೋದು ಅಥವಾ ನಾವೇ ಮಾಡಿಕೊಡ್ತೀವಿ. ಅದನ್ನು ಒಂದು ಇದಾಗುತ್ತೆ. ಅಷ್ಟು ಕಾರ್ಯಕ್ರಮಗಳು ಈ 400 ರೂಪಾಯಿ ಅಮೌಂಟ್ ಇರ್ತದೆ. ಸೊ ಬೇಕಾದಂಥ ಎಲ್ಲ ಭಕ್ತಾದಿಗಳು ಬಂದು ಇದು ವಿಗ್ರಹಕ್ಕೆ ತಮ್ಮ ಹೆಸರುಗಳನ್ನು ಬರೆಸಿ ಹಣವನ್ನು ತುಂಬಿಕೊಂಡಲ್ಲಿ ಶುಕ್ರವಾರ ಸಾಯಂಕಾಲ 6:00ವರೆಗೆ ಏನು ಬರ್ತಾರೋ ಆವಾಗ ವಿಗ್ರಹ ಮತ್ತು ಕುಂಕುಮ ಅವ್ರಿಗೇನು ವ್ಯವಸ್ಥೆ ಬೇಕೋ ಅದನ್ನು ದೇವಸ್ಥಾನ ಕಮಿಟಿ ವತಿಯಿಂದ ನೋಡ್ಕೊತಾರೆ. ಹಾಗೆ ಎಲ್ಲ ಭಕ್ತಾದಿಗಳು ಪ್ರತಿ ಈ ಆಷಾಢ ಮಾಸ ಮುಗಿದ ಮೇಲೆ ಪ್ರತಿ ಶುಕ್ರವಾರ, ಪ್ರತಿ ಪೌರ್ಣಮಿ ಕೂಡ ಪೌರ್ಣಮಿ ಸತ್ಯನಾರಾಯಣ ಪೂಜೆ ಇರುತ್ತೆ. 29ನೇ ತಾರೀಕು ಗುರು ಪೌರ್ಣಮಿ. ವರ್ಷದಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ಒಂದು ಪೌರ್ಣಮಿ ಅಂದರೆ ಗುರು ಪೌರ್ಣಮಿ. ಏನು ನಮ್ಮ ಹಿರಿಯರೆಲ್ಲ ಹೇಳಿದಾಗೆ ದೇವರುಗಳಿಗೆ ಹೆಚ್ಚಾಗಿ ಹೆಣ್ಣು ದೇವತೆಗಳಿಗೆ ಹೆಚ್ಚಿನ ಶಕ್ತಿ ಇರ್ತಕ್ಕಂಥದ್ದು, ಈಗ ಹೆಚ್ಚಿನ ಶಕ್ತಿ ಇರ್ತಕ್ಕಂಥದ್ದನ್ನು ಹಿರಿಯರು ನಮ್ಮ ಪೂಜಾರಪ್ಪನವರೇ ಹೇಳಿದಂತೆ ತಾಯಿ ಎಲ್ಲರಿಗೂ ಸಹ ಏನು ಭಕ್ತಾದಿಗಳಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲ ಸಾರ್ವಜನಿಕರಿಗೂ ಆ ಆಶೀರ್ವಾದ ಎಲ್ಲರಿಗೂ ಇರಲಿ, ಸದಾ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ